ಫ್ರೆಂಡ್ಸ್ ನಮಸ್ತೆ, ನಾನು ವರ್ಷದ್ ನೀವು ನೋಡ್ತಾ ಇದ್ದೀರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ವಿಡಿಯೋದಲ್ಲೆಲ್ಲ ಕೊಟ್ಟಿಗೆ ಪದ್ಧತಿಯಲ್ಲಿ ಹಸು ಸಾಕಾಣಿಕೆ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಮೇಸಾಣಿಕೆ ಪದ್ಧತಿಯಲ್ಲಿ ಹಸು ಸಾಕಾಣಿಕೆದಾರರು ಮಾಡ್ತಾರಲ್ವಾ, ಆ ಹಸು ಸಾಕಾಣಿಕೆದಾರರ ಬಗ್ಗೆ ಮಾಹಿತಿ ಕೊಡ್ತೀನಿ. ಜೊತೆಗೆ ಅವ್ರು ಎಂತೆಂಥ ಹಸುಗಳನ್ನ ಇಲ್ಲಿ ಮೇಸಾಣಿಕೆಗೆ ತರ್ತಾರೆ, ಮೇಕೆ, ಕುರಿ, ಎಮ್ಮೆ ಹಿಂಗೆಲ್ಲ ತರ್ತಾರೆ, ಇವೆಲ್ಲ ವಿಚಾರಗಳು ನಿಮ್ಮ ಹತ್ರ ನಾನು ಹಂಚ್ಕೋತೀನಿ. ಬನ್ನಿ, ನೇರವಾಗಿ ಆ ರೈತರು ಇಲ್ಲೇ ಇದ್ದಾರೆ, ನಾನು ಬೆಟ್ಟ ಹತ್ತಿ ಮೇಲೆ ಬಂದಿದ್ದೀನಿ. ಈ ಒಂದು ಶ್ರಮ ನಿಮ್ಗಾಗಿ ಅಂತ ಹೇಳ್ತಾ ನೇರವಾಗಿ ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಓ ಸೂಪರ್ ಜರ್ಸಿ ಇದು. ಆಮೇಲೆ ಅಲ್ಲೂ 2 ಜರ್ಸಿ ಇದಾವೆ, ಅವರವೇ 2 ಜರ್ಸಿ. ಅವು ಕೂಡ ಗಬ್ಬ ಹಾಲು ಕೊಡುವಂಥವು ಮಿಕ್ಸ್ ಇದೆ. ಒಬ್ಬ ಹಳ್ಳಿಕಾರ್ ಐತಿ, ಆಮೇಲೆ ಕಿಲಾರಿ ಐತಿ. ಅಲ್ಲಿ ನೋಡ್ರಿ ಜವಾರಿ ಹಸುಗಳಿದಾವು. ಲಾಲ್ ಖಂದ ಐತಿ, HF ಬ್ರೀಡ್ ಐತಿ. ನಮ್ಮ ಅಣ್ಣನು ಇಲ್ಲೇ ಇದ್ದಾರೆ. ಅಣ್ಣ ಜರ್ಸಿ ಇದು 1 2 3 4 5 6 ಜರ್ಸಿ ಇದಾವೆ. ಅಬ್ಬಬ್ಬಬ್ಬ, HF 1 2 2 3 HF ಇದಾವೆ ಕ್ರಾಸು. ಬಸಣ್ಣ ಹಳ್ಳಿಕಾರ್ ಕಿಲಾರಿ, ಭಾರಿ ಕೆಲ್ಸಪ್ಪ, ಸಕದ. ಯಜಮಾನ್ರೆ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಹೆಸರು ಈರಪ್ಪ ಅಂತ. ಈರಪ್ಪ, ಯಾವ ಊರು ನಿಮ್ದು? ಅರಕೆರೆ ಕಾಲೋನಿ. ಅರಕೆರೆ ಕಾಲೋನಿ, ಇದು ಹೊನ್ನಾಳಿ ತಾಲೂಕ? ಹೊನ್ನಾಳಿ ತಾಲೂಕು. ತುಂಬಾ ಚೆನ್ನಾಗಿ ಮೇಸಾಣಿಕೆ ಪದ್ಧತಿಯಲ್ಲಿ ಕುರಿ, ಮೇಕೆ ಇವನ್ನೆಲ್ಲ ಮೇಯಿಸ್ತಾ ಇದೀರಿ. ಇದು ನಿಮ್ಮ ಹತ್ರ ಹಸುಗಳು ಎಷ್ಟಿದಾವೆ? ಅವು ತುಂಬಾನೇ ಇದಾವೆ. ಹಸು ಒಂದ್ 20 ಅದಾವ. 20 ಹಸುಗಳಿದಾವೆ. ಇವು ಮೇಕೆ ಓದ್ತಾ ಇಲ್ಲ? ಮೇಕೆ ಬಾತಾಗಳು ಒಂದ್ 60 ಅದಾವ. 60 ಇದಾವೆ. ಇವನ್ನೆಲ್ಲವೂ ಕೂಡ ದಿನ ಮೇಸಾಣಿಕೆ ಪದ್ಧತಿಯಲ್ಲೇ ನೀವು ಇದ್ ಮಾಡ್ತಾ ಇದ್ದೀವಿ? ಎಲ್ಲ ವ್ಯವಸ್ಥೆ ಮಾಡಿ. ಹೌದಾ? ಕೊಟ್ಟಿಗೆಯಲ್ಲಿ ಸಾಕೋದಿಲ್ಲ ಇವನ್ನೆಲ್ಲ? ಇಲ್ಲ, ಕೊಟ್ಟಿಗೆ ಅಷ್ಟು ಮನೆ ಮಾಡಿದೀವಿ. ಹೌದಾ? ಇದು ಯಾಕೆ ಈ ತರ ಮೇಸಾಣಿಕೆ ಪದ್ಧತಿಯಿಂದ ಏನ್ ಲಾಭ ಈ ತರ ಮೇಯಿಸ್ಕೊಂಡು ಇದ್ ಮಾಡಿದ್ರೆ? ಮೇಯಿಸಿದ ಲಾಭ ಇರಕ್ಕೆ ಮತ್ತೆ ಮಾಡೋದು ನಾವು. ಹೌದಾ? ಈಗ ಇವುಗಳಿಗೆ ಹಸು, ದನ, ಕರ, ಎಮ್ಮೆ ಇಷ್ಟೊಂದು ಒಬ್ರೇ ನೋಡ್ಕೊಂತೀರ ಇದನ್ನೆಲ್ಲ? ಅಷ್ಟು ನಾವ್ ಒಬ್ರೆ. ಭಾರಿ ಕೆಲ್ಸ ಬಿಡ್ರಿ, ತುಂಬಾ ಚೆನ್ನಾಗಿದೆ. ಹಸುಗಳು, ಎಮ್ಮೆಗಳ ಕಡೆಯಲ್ಲೇ ಹೋಗ್ತಾ ಹೊಡ್ಕೊಂಡು ಹಿಂಗ್ ಬರೋಣ, ಬಂದು ಮಾತಾಡ್ತಾ ಹಂಗೆ ಹೋಗೋಣ ನೋಡ್ರಿ. ಇವನ್ನೆಲ್ಲ ಎಷ್ಟ್ ದೂರ ಹೋಯ್ತಿರಿ ಮೇಸಾಣಿಕೆಗೆ? ನಾವು ಎಲ್ಲಿ ನಮಗೆ ಸಾಕ ಮಟ್ಟ ಎಲ್ಲ ಮೇಯಿಸ್ತೀರಿ? ಪೂರ್ತಿ ಗುಡ್ಡ ಗಾಡು ಪ್ರದೇಶ ಎಲ್ಲ ಅಷ್ಟು ಆಲ್ರೌಂಡ್. ಆಲ್ರೌಂಡ್. ಆಮೇಲೆ ಮೇಕೆ ಎಷ್ಟಿದಾವೆ? ಒಂದ್ 60 ಅದಾವ. 60 ಮೇಕೆ. ಇದು ಓತ ಒಂದು 12 ಅದಾವ. ಓಕೆ. ಇದರಿಂದ ಮೇಕೆ ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ನಿಮ್ಗೆ? ನಮಗೆ ಒಳ್ಳೇದು ಅದು. ಹೌದು, ಒಳ್ಳೇದು. ಎಷ್ಟು ಲೀಟರ್ ಸಿಗುತ್ತೆ ಅಂತ ಕೇಳಿದ್ರೆ? ಸಿಗೋದಲ್ಲ, ನಾವು ಕರ್ದು ಯಾರಿಗಾರ ಕೊಡ್ತೀವಿ. ಆಮೇಲೆ ಯಾರಿಗಾರ ಔಷಧಿ ಪಾವತಿ ಕೊಡ್ಸೋರು ಅವ್ರಿಗೆ ಕೊಡ್ತೀವಿ. ಮನೆ ನಾವು ಯೂಸ್ ಮಾಡ್ಕೊಂತೀವಿ. ಓಕೆ. ಅಂದ್ರೆ ತುಂಬಾ ಚೆನ್ನಾಗಪ್ಪ. ಇಷ್ಟೊಂದು ಮೇಕೆ ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಿ? ಒಬ್ಬರೇ ಮೇಂಟೈನ್ ಮಾಡೋದು. ಈಗ ಹಸುಗಳು ಒಂದ್ ಕಡೆ ಹೋಗ್ತವೆ, ಮೇಕೆಗಳು ಒಂದೊಂದ್ ಕಡೆ ಹೊಡ್ಕೊಂತೀವಿ. ಜರ್ಸಿ ಸಾಕಿದಿರಲ್ಲ? ಜರ್ಸಿ ಎಲ್ಲ ಜಬರಿ ಎಲ್ಲ. ನಡಿಯಮ್ಮ. ಅಣ್ಣ, ನಿಮ್ಮಲ್ಲಿ ಜರ್ಸಿ ಹಸುಗಳು ಎಷ್ಟಿದಾವಣ್ಣ? ನಮ್ಮೂರ ಬಾಳ ಜನ ಅದಾವ. ಜರ್ಸಿ ಇದಾವೆ, ಜಬರಿ ಬಾಳ ಅದಾವ. ಜವಾರಿ ಬಾಳ ಇದಾವ. ಈಗ ನಿಮ್ಗೆ ಜವಾರಿ ಒಳ್ಳೇದ, ಜರ್ಸಿ ಒಳ್ಳೇದ? ನಮಗೆ ಜರ್ಸಿ ಒಳ್ಳೇದೇ. ಜವಾರಿ ಅಂದ್ರೆ ನಮಗೆ ಇಲ್ಲೇ ನಮ್ಮ ಕಾಡ್ ಐತಲ್ಲ, ಹಂಗಾಗಿ ಜವರಿನೇ ಬಾಳ ಇರೋದು ನಮ್ಗೆ. ಯಾಕಂದ್ರೆ ಕಾಡಿದ್ರೆ ಮೇಡು ಎಲ್ಲ ಅಲ್ಕೊಂಡ್ ಬರ್ತವೆ. ಈ ಜರ್ಸಿ HF ಹೋಗಲ್ಲ. ಇದನ್ನ ನಾವು ಮೇಸಾಣಿಕೆ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಮೇಯಿಸ್ಕೊಂಡ್ ಬರುವಂತದ್ದು ಮೇಸಾಣಿಕೆ ಪದ್ಧತಿ. ಇನ್ನೊಂದು ಕೊಟ್ಟಿಗೆ ಪದ್ಧತಿ ಅಂತ, ಕೊಟ್ಟಿಗೆಲ್ ಸಾಕುವಂತದ್ದು ಅಂತ. ಮೇಸಾಣಿಕೆ ಪದ್ಧತಿಯಿಂದ ಹೆಂಗ್ ಜಾನುವಾರುಗಳಿಗೆ ಏನಾದ್ರು ಅನುಕೂಲ ಆಗುತ್ತಾ? ಜಾನುವಾರು ಮತ್ತೆ ಅನುಕೂಲ ಇರುತ್ತೆ, ಮತ್ತೆ ಮೇಸ ನಾವು. ಹೌದು, ಅನುಕೂಲ ಅಂದ್ರೆ ಏನ್ ಅನುಕೂಲ ಆಗ್ಬೋದು ಅಂತ ಏನಾದ್ರು ಅಣ್ಣ? ಏನ್ ಅನುಕೂಲ ಆಗ್ಬೋದು ಈ ತರ ನಮಗೆ ಬೆಳೆಸಿದ್ರೆ? ನಮಗೆ ಏನೋ ಉತ್ತರ ಕೇಳಿ, ಬೆಣ್ಣೆ ಮಾಡಕ ಕೇಳಿ, ನಮ್ಗೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಇದು ಈ ತರ ಮೇಯಿಸೋದ್ರಿಂದ ಕಾಯಿಲೆ ಕಡಿಮೆನಾ? ನಾವು ಮೆಡಿಸಿನ್ ತರ್ತೀವಿ. ಕಾಯಿಲೆ ಏನಾದ್ರು ಮೆಡಿಸಿನ್ ಡಾಕ್ಟರ್ ಬರ್ತಾರೆ, ತೋರಿಸ್ತೀವಿ. ಈಗ ಮೇಯಿಸೋದ್ರಿಂದ ಹಾಲು ಕಡಿಮೆ ಕೊಡ್ತತೆ ಅಂತಾರೆ ತುಂಬಾ ಜನ. ಕೆಲವು ಕೊಡ್ತವೆ, ಕೆಲವು ಕೊಡೋದಿಲ್ಲ. ಈಗ ಅವನ್ನೆಲ್ಲ ನೋಡಲ್ಲ, ಜಾಸ್ತಿ ಹಾಕೋ ಒಳ್ಳೆ ಜಾಸ್ತಿ ಮಾಡೋದು. ಈಗ HF ಬರಲ್ಲ ಅವು. ಈಗ ಪ್ಯೂರ್ HF ಇದ್ರೆ ಈ ತರ ಮೇಸಕ್ ಬರಲ್ಲ. ಅದು ಮನೆಗೆ ಸೈ. ಅದು ಯಾಕಂಗೆ? ಅದು ನಡೆಯಲ್ಲ ಜಾಸ್ತಿ. ಹೌದಾ? ಸುಸ್ತಾಗುತ್ತೆ, ಕಾಯಿಲೆ ಬಿದ್ದು ಬಿಡ್ತಲ್ಲ ಇದ್ದಾಗ. ಅದು ನಡೆಯಂಗಿಲ್ಲ. ಈ ತರ ಹಿಂಗೆ ದಿನ ಹಿಂಗ್ ಹೋಗ್ತಿರಲ್ಲ, ಈ ಕಡೆ ನಿಮ್ ಭಾಗದಲ್ಲಿ
ಚಿರತೆ ದಾಳಿ, ಕರಡಿ ದಾಳಿ ಚಿರತೆ ಅಂತ ಐತಿ, ಎಲ್ಲ ಪ್ರತಿ ಒಂದು ಪ್ರಾಣಿ ಐತಿ. ಇಲ್ಲ ಐತಿ, ಎಲ್ಲ ಐತಿ. ಪೇಪರ್ ನ್ಯೂಸ್ ಅಲ್ಲಿ ಮೊನ್ನೆನೂ ನೋಡ್ದೆ ನಾನು. ಹಾ, ಹಾ. ಹೊನ್ನಾಳಿ ತಾಲೂಕ್ ಕಡೆ ಚಿರತೆ ದಾಳಿ ಆಗಿತ್ತು ಭಾರಿ ದಾನ್ಲಿ ಅಲ್ಲ. ಹ್ಮ್. ಕರಡಿಗಳು ಬಾರಿ ಇದಾವೆ. ಹಳ್ಳಿ ಅದಾವೆ, ಚಿರತೆ ಇದಾವೆ, ಹಂದಿ ಇದಾವೆ, ಮಲ, ಹಾ. ಚಿರತೆ, ಜಿಂಕೆ ಎಲ್ಲ ಅದಾವೆ. ಇಷ್ಟೊಂದು ಕಾಡಲ್ಲಿ ಮೇಸ್ಕೊಂಡ್ ಬರ್ತಿರಲ್ಲ, ನಿಮ್ಗೆ ಈ ತರ ಹಾನಿ ನಮ್ಮೆಲ್ಲ ಅಭ್ಯಾಸ ನಮಗೆ. ಅಭ್ಯಾಸ ಆಗೈತಿ. ಈಗ ಹಸುಗಳ ಮೇಲೆ ದಾಳಿ ಮಾಡೋದು ಅಥವಾ ಮೇಕೆಗಳ ಮೇಲೆ ಇರುತ್ತವೆ ಇಲ್ಲ ಅಂತ ಇರುತ್ತವಲ್ಲ? ಇರುತ್ತವೆ, ನಾವು ಬಿಡಿಸಿದೀವಿ. ಹಾ ಹಾ ಹಾ. ಇದ್ ಮಾಡ್ಕೊಂತೀವಿ. ಒಂದು ನಾಯಿ ಏನಾದ್ರು ಸಾಕೋಬೇಕಪ್ಪ. ನಾಯಿ ಅದಾವ, ಈಗೆಲ್ಲ ಹೋಗಿದಾವ ಈಗ. ಹೌದಾ? ಹ್ಮ್. ಯಾಕಂದ್ರೆ ಇಷ್ಟೊಂದು ದಾಳಿ ಆಗ್ತಿರುತ್ತೆ, ನಿಮ್ಮ ಜೀವನೂ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲ, ನಾವು ಜೀವಕ್ಕೆ ಎದರಲ್ಲ ಇರಲ್ಲ. ಎದರಲ್ಲ. ಅಲ್ರಿ, ಇಷ್ಟು ಬೆಟ್ಟ ಗುಡ್ಡ ಪ್ರದೇಶ ಅಲ್ಲ. ಅಲ್ಲ ಇದು ಎಂತ ಕಾಡ್ರಿ, ಆ ಕಡೆ ಬಾರಿ ಕಾಡ್ ಐತಿ ಅದು. ಹೌದಾ? ಮನುಷ್ಯ ಹೋದ ಕಾಣಲ್ಲ. ಹಾ, ಹಾ, ಹಾ. ಅಂತ ಕಾಡ್ನಲ್ಲೇ ನಾವು ಜೀವನ ಮಾಡ್ತೀವಿ. ನಿಜ ನೀವ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಈಗ ಬರ್ತಿದಾರಲ್ಲ, ಕಾಡ್ ಹೆಂಗೈತೆ ಗುಡ್ಡ. ಅದೇ ಮತ್ತೆ ಇವೆಲ್ಲ ಗುಡ್ಡ ನೋಡ್ರಿ, ಆ ಕಡೆ ಎಲ್ಲ ಸುತ್ತಮುತ್ತಲು ಗುಡ್ಡಪ್ಪ. ಹ್ಮ್. ಎಷ್ಟು ಸಂಜೆ ನೀವು ಆದಷ್ಟು ಬೇಗ ಮನೆ ಸೇರ್ಕೋಬೇಕು. ನಾವು 6 ಗಂಟೆ 6 ಗಂಟೆ 6:30. 6:30. ಹ್ಮ್. ತೀರಾ ಕತ್ಲಾದ್ರೂ ತುಂಬಾ ಅಪಾಯ. ಅಲ್ಲ ಬರ್ತೀವಿ, ಹೆಚ್ಚು ಕಮ್ಮಿ ಆದ್ರೂ ಬರ್ತೀವಿ. ಬರ್ತೀರಾ? ಹ್ಮ್. ಮತ್ತೆ ಬೇರೆ ಬೇರೆ ದನ ಕಾಯೋರು ಮೇಸೋರು ಯಾರು ಬರಲ್ಲ ನಿಮ್ ಜೊತೆ? ಅದಾರ, ಅವ್ರ ಒಂದ್ ಕಡೆ ಅದಾರ, ನಾವ್ ಒಂದ್ ಕಡೆ. ಆಗಿರ್ತೀನಿ. ಅವ್ರ ಒಂದ್ ಅಲ್ಲಿ 2 ಹಿಂಡ್ ಅದಾವೆ, ಅವ್ರ ಒಂದ್ ಕಡೆ ಇದ್ದಾರೆ, ನಾವ್ ಒಂದ್ ಕಡೆ. ಅಂದ್ರೆ ಯಜಮಾನ್ರು ಇದು ಎಷ್ಟು ವರ್ಷದಿಂದ ಇರುತ್ತೆ ನಿಮ್ದು ಇದು? ಈಗ ನಮ್ದೆಲ್ಲ 40 ವರ್ಷ ನನ್ನ ಸರ್ವಿಸ್ ಇದೆ. 40 ವರ್ಷ. 40 ವರ್ಷದಿಂದ ಅಬ್ಬಬ್ಬಬ್ಬ, ಹಸು ಮೇಸಾಣಿಕೆ ಮೇಸಣಿಕೆ ಅಂದ್ರೆ 40 ವರ್ಷ. 40 ವರ್ಷದಲ್ಲಿ ನಾನು ನಿಮ್ ಕೇಳಂತದ್ದು ಏನಂದ್ರೆ, ನಿಮ್ಗೆ ಬೇಜಾರಂತ ಅನ್ಸಲ್ಲಿ ನೀವು ಇಲ್ಲ, ಎಲ್ಲೂ ಮಾಡಂಗಿಲ್ಲ? ಬೇಜಾರ್ ಮಾಡಂಗಿಲ್ಲ ಅದಕ್ಕೆ. ಗೋತಾಯಿ ಮೇಲೆ ಬೇಜಾರ್ ಮಾಡಂಗಿಲ್ಲ. ನೀವು ಎಲ್ಲೂ ಹೋಗಂಗಿಲ್ಲ ಮದುವೆ ಮುಂಚೆ ಎಲ್ಲ? ಹೋಗ್ತೀವ್ರಿ, ಮತ್ತೆ ಮನೆ ಬೇರೆ ಯಾರು ಅಡ್ಜಸ್ಟ್ ಆಕಾರ. ಹಂಗಾದ್ರೆ ಅಡ್ಜಸ್ಟ್ ಆಕಾರ, ಅವು ಎಲ್ಲ ಮದುವೆ ಕಷ್ಟ ಸುಖಕ್ಕೆ ಹೋಗ್ತಿವಿ. ಏನ ಬಂದ್ರು ಮತ್ತೆ ನಾವು ನೋಡ್ಕೊಂತೀವಿ. ನೀವೊಬ್ರು ಅಲ್ಲ, ಬರೀ ಕಷ್ಟ. ಈಗ ಹೋಗ್ಬೇಕ ಮೇಲೆ? ಇವಷ್ಟು 6 ರೌಂಡ್ ಸುತ್ತ ನೀರ್ ಕುಡ್ಸ್ಕೊಂಡು ಮತ್ತೆ ಹಿಂಗ ಅಡ್ಸಂತ ಹಿಂಗ್ ಬರ್ತೀರಿ. ಅಲ್ಲಿಂದ ನೀರ್ ಇಲ್ಲಿ ಕಡಿಯುತ್ತೆ, ಅಲ್ಲಿ ಸೌಂಡ್ ಇಲ್ಲಿ ಕೇಳ್ತತ್ ನೋಡ್ರಿ, ಮಳೆ ಬಂದಾಗದ. ಪಕ್ಷಿಗಳೆಲ್ಲ ಬರ್ತಾ ಅನ್ಸುತ್ತೆ. ಓಸತಿ ಬಾರಿ ಇದ್ವಿ ಹೋಗ್ರಿ ಪಕ್ಷಿಗಳು. ಇದಿಲ್ಲೆಲ್ಲ ಒಳಗೆ ಬೆಳೆ ಬೆಳೆದ್ ಬರೀತಾರನ, ಬಾರಿ ಮೀನು ಜಾಸ್ತಿ ಇದ್ ಬಿಡ್ರಿ ಅವಾಗ. ಹಂಗಾಗಿ ಅವಾಗ ಜರ್ಸಿ ಎಷ್ಟು ಲೀಟರ್ ಹಾಲು ಕೊಡ್ದ? ಒಂದು 5 ರಿಂದ 6 ಲೀಟ್ರು. ಚೆನ್ನಾಗಿ ನಿಮ್ ಹುಡುಗನು ಬಂದ ಬಾಚಿನ. ಜರ್ಸಿಗೆ ಕೊಡ್ತಾವ. ಆಮೇಲೆ HF 2, 3 ಅದ ಕ್ರಾಸ್ ಅಲ್ಲ, 2-3 ಹಸುಗಳು ಕೊಡ್ತವೆ. ಅವ್ರ ಮಗನು ಕೂಡ ಬಂದಿದ್ದಾರೆ ಇಲ್ಲೇ. ಮೇಸಾಣಿಕೆ ಪದ್ಧತಿಯ ಮಾಹಿತಿಯನ್ನು ತಗೊಳ್ತಾ ಇದ್ವಿ. ಬಾಪಿ, ಏನಪ್ಪ ಹೆಸರು ನಿಂದು? ಪ್ರಜ್ಜು. ಅಣ್ಣರು ಅಪ್ಪಾಜಿ ಹೆಸರು ಏನಂದ್ರೆ? ಈರಪ್ಪ. ಓಕೆ. ಇಷ್ಟೊಂದು ಹಸುಗಳು, ಮೇಕೆ, ಕುರಿದ ಪ್ರಜ್ಜು ನಿಮ್ಮ ಎಲ್ಲ ಓನ್ ಬ್ರೀಡ್ ಅಂತ ಮನೆವು? ಹೌದು, ತುಂಬಾ ಚೆನ್ನಾಗಿದಪ್ಪ. ಮೇಸಾಣಿಕೆ ಪದ್ಧತಿಗೆ ಬರ್ತಾ ಇದೀರಿ, ಇವೆಲ್ಲ ಸಾಕೊಂಡು ಮೇಯಿಸ್ಕೊಂಡು ಹೋಗ್ತೀರಿ. ಅಪ್ಪಾಜಿನೂ ಮಾತಾಡಿದ್ರ ಅದು ಸ್ವಲ್ಪ ಹೊತ್ತು ವಿಚಾರ ಅಂದಾಗೆ. ನೀನು ಅಪ್ಪಾಜಿಗೆ ಹೆಲ್ಪ್ ಮಾಡ್ತೇ ಈ ವಿಚಾರದಾಗೆ? ಮಾಡ್ತಾರಲ್ಲ, ಆ ಮನೆಯ ಮಕ್ಕಳು ಎಲ್ಲರೂ ಮಾಡಿದ್ರೆ ಮಾತ್ರ ಇದು ಕೆಲಸ. ನಾವ್ 25 ಜನ ಇದೀವಿ ಮನೆಗೆ. ನಾವೆಲ್ಲರೂ ಮಾಡ್ಕೊಂಡು. ನೀವು ಅಷ್ಟು ದೊಡ್ಡ ಕುಟುಂಬ? ದೊಡ್ಡ ಕುಟುಂಬ. ಊಟ ಒಂದೇ ತರ ಎಲ್ಲ. 25 ಜನ ಮೊಮ್ಮಕ್ಕಳು ಕಂಡಿದ್ವಿ, ಯಾರು ಬೇರೆಗಿಲ್ಲ. ಬಾರಿ ಗ್ರೇಟ್ ಬಿಡ್ರಿ. ಖುಷಿ ಆಯ್ತು ಅಲ್ಲ, ಇಷ್ಟೊಂದು ದೊಡ್ಡ ಫ್ಯಾಮಿಲಿ ನಿಮ್ದು. ತುಂಬಾ ಚೆನ್ನಾಗಿದೆ, ನೋಡಿದ್ರೆ ಖುಷಿ ಆಗ್ತದೆ. ಆದ್ರೆ ನಾನು ನಿಮ್ಮ ಜೊತೆ ಬೆಟ್ಟ ಗುಟ್ಟ ಹತ್ತಿ ಮೇಲೆ ಬಂದಿದ್ದೀನಿ. ಈಗ ಹಾಲನ್ನ ನೀವು ಎಲ್ಲಿ ಡೈರಿಗೆ? ಡೈರಿಗೆ. ಓಕೆ. ಅಪ್ಪಿ, ಹೆಂಗೆ 1 ಲೀಟರ್ಗೆ ಹೆಂಗೆ ವ್ಯಾಲ್ಯೂ ಇದೆ ಅಲ್ಲಿ? ಅದರಲ್ಲಿ ಫ್ಯಾಟ್ ಬಂದಂಗೆ ಅಲ್ವಾ? ಮಿನಿಮಮ್ ಅಂದ್ರೆ ಒಂದು ಎಷ್ಟು ಆಗ್ಬೋದು ಒಂದು ಫ್ಯಾಟ್ ಅಂತ? ಫ್ಯಾಟು ನಿಂಗೆ ಈ ಟೈಮ್ ಅಲ್ಲಿ ಬರುತ್ತೆ, ಒಂದ್ 4-9, 4-5 ಅಂತ ಹಿಂಗ್ ಬರುತ್ತೆ. ಓಕೆ, HNF ಫ್ಯಾಟ್ ಮೇಲೆ ಡಿಪೆಂಡ್. ಸರಿ. ಹೊರಗಡೆ ಸಾಕ್ತಿರ್, ಮೇಯಿಸ್ಕೊಂಡ್ ಬರ್ತೀರಲ್ಲ, ಇದರಿಂದ ಒಳ್ಳೇದಾ ಅಥವಾ ಕೊಟ್ಟಿಗೆ ಪದ್ಧತಿ ಒಳ್ಳೇದಾ? ಸರ್, ಮೇಯ್ಸ್ಕೊಂಡ್ ಬರೋದೇ ಒಳ್ಳೇದು. ಯಾಕೆ ಹೆಂಗಂತೀರಿ? ಸರ್, ಈಗ ಅವಕ್ಕೆ ನಮ್ಮಲ್ಲಿ 1-2 ಇಲ್ವಾ. ಆಮೇಲೆ ಆಡಿಗೂ ಮೇವು ಸಿಗಲ್ಲ. ಅವು ಏನಪ್ಪಾ ಅಂದ್ರೆ ಹೊರಗಡೆ ಆಡಿದ್ರೆ ಅಷ್ಟೇ ಅವು ಹೊಟ್ಟೆ ತುಂಬೋದು. ಮನೆಯಲ್ಲಿ ಎಷ್ಟು ಹಾಕಿದ್ರು ಮೇವು ಹಾಕಿದ್ರು ಹೊಟ್ಟೆ ತುಂಬಲ್ಲ. ಹಂಗಾಗಿ ಇದು ಮೇಯಿಸ್ಕೊಂಡ್ ಬರೋದು ಒಳ್ಳೇದು ಅಂತ. ಒಳ್ಳೇದು. ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ ಹುಲ್ ಕೊಯ್ಕೊಂಡ್ ಬಂದು ನಾವು ಮೇಯಿಸ್ಬೋದು ಅಂತಾರೆ. ಯಾಕೆ? ಹುಲ್ಲು ಗುಡ್ಡಗಾಡು ಪ್ರದೇಶ ಅಲ್ಲ, ಹೆಂಗೆ ಅದು ಕೊಯ್ಕೊಂಡ್ಬಂದು ಹಾಕಕ್ಕಾಗಲ್ಲ? ಇಲ್ಲ ಸರ್, ಹುಲ್ಲು ಎಲ್ಲೂ ಸಿಗಲ್ಲ. ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಸರ್, ಬಹಳ ಕಷ್ಟ ಸರ್. ತೋಟದಲ್ಲಿ ಅಲ್ಲೆಲ್ಲ ಕೊಯ್ಕೊಂಬರಕ್ಕೆ, ಆಮೇಲೆ ಹಾಕಕ್ಕೂ ಸ್ವಲ್ಪ ಬಹಳ ಕಷ್ಟ ಸರ್. ಕಷ್ಟ ಆಗುತ್ತೆ. ಅಂದ್ರೆ ಸಂಖ್ಯೆ ಜಾಸ್ತಿ ಇದಾವಲ್ಲ, ಹಂಗಾಗಿ ಮೇಯ್ಸಾಡ್ಕೊಂಡ್ ಬರೋದು ಅಂತ ಹೇಳಿ ಸರ್. ಈ ತರ ಆಡ್ಸ್ಕೊಂಡ್ ಬರೋಷ್ಟ್ರೊಳಗ ಕಾಯಿಲೆ, ಅವಕ್ಕೆ ಏನು ಕಾಯಿಲೆ ಇರಲ್ಲ. ಆಮೇಲೆ ಕಡೆಗೆ ಮನೆ ಬಂದು ಆರಾಮ ಇರ್ತವೆ, ಕಾಯಿಲೆ ಅನ್ನೋದು ಒಂದು ಚೂರು ಇರಲ್ಲ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಹಸು ಕುರಿ ಎಮ್ಮೆ ಕರುಗಳನ್ನ ಇವರು ಮೇಯಿಸ್ಕೊಂಡು ಬರ್ತಾರೆ. ಮೇಯಿಸ್ಕೊಂಡು ಬಂದ ನಂತರ ಇವುಗಳಿಗೆ ಮತ್ತೆ ನೀರು ಕುಡಿಸ್ಬೇಕಲ್ಲ, ನೀರು ಉಣಿಸ್ಬೇಕಲ್ಲ. ನೀರು ಉಣಿಸುವಂಥದ್ದಾಗಿ ಇಲ್ಲೇ ಹತ್ತಿರದಲ್ಲಿರುವಂಥ ಕೆರೆ ನೋಡಿ, ಸುತ್ತಮುತ್ತ ಎಷ್ಟು ಗುಡ್ಡ ಬೆಟ್ಟ ಗುಡ್ಡಗಳ ಪ್ರದೇಶಗಳು, ಕಾಡು ಮೇಡು ಪ್ರದೇಶಪ್ಪ ಟೋಟಲ್ ಹೇಳಬೇಕು ಅಂತಂದರೆ. ಈ ಮಧ್ಯದಲ್ಲಿ ಇಲ್ಲಿ ನೀರಿನ ಜಾಲ ತುಂಬ ಚೆನ್ನಾಗಿರುವಂಥದ್ದು ಕೆರೆ. ಇಲ್ಲಿ
ಹಸುಗಳನ್ನು ಮತ್ತೆ ಮೇಯಿಸ್ಲಿಕ್ಕೆ ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಕೃತಿ ಜೀವನ, ರೈತರ ಜೀವನ. ಕಷ್ಟ ಇದೆ, ಆದರೂ ಪ್ರಕೃತಿಯ ಮಧ್ಯದಲ್ಲಿ ತನ್ನ ಮನಸ್ಥಿತಿಯನ್ನು ತುಂಬ ಚೆಂದ ಖುಷಿಯಾಗಿಟ್ಕೊಳ್ಳುವಂಥ ಪ್ರದೇಶ ಇದು. ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಶ್ರಮ ಅಲ್ಲ, ರೈತರು ಪಡುವಂಥ ಶ್ರಮಕ್ಕೆ ನಾನು ಕೊಡುವಂಥ ಒಂದು ಚಿಕ್ಕ ವಿಡಿಯೋ ಒಂದು. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಆ ರೈತರಿಗೆ ಒಂದು ಶೇರ್ ಇರಲಿ, ಒಂದು ಲೈಕ್ ಇರಲಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ದಿನಗಳಲ್ಲಿ ಇಂತಹ ಅತಿ ಹೆಚ್ಚು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ